ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುತ್ತಿ ಲೋಕ. ನಾನಿವತ್ತು ಗಣೇಶನ ಹಬ್ಬ ಹೇಗೆ ಆಚರಿಸ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೂ ನಮ್ಮೂರಲ್ಲಿ ಕೂಡಿಸಿರೋ ಗಣೇಶಗಳನ್ನೆಲ್ಲ ನಿಮಗೆ ತೋರಿಸ್ಬೇಕಂತ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾನು ಹಾಕಿರೋ ಗಣೇಶನ ಫೋಟೋಗಳಲ್ಲೆಲ್ಲ ನಿಮಗೆ ಯಾವ ಗಣೇಶ ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಚೆನ್ನಾಗಿರೋ ಗಣೇಶಗಳು ವಿಗ್ರಹಗಳು ಕೂಡ ಇದರಲ್ಲಿದೆ. ಓಕೆ, ನೋಡೋಣ ಬನ್ನಿ. ನಾನಿಲ್ಲಿ ಮೊದಲನೇದಾಗಿ ನಾನು ಗಣೇಶನಿಗೆ ಬೇಕಾಗಿರೋ 21 ಬಾಳೆಹಣ್ಣನ್ನು ತಗೊಂಡಿದ್ದೆ. ಸ್ವಲ್ಪ ಕರಿ ದ್ರಾಕ್ಷಿ ಹಾಗೂ ಸಪೋಟೊ ಹಾಗೂ ಮತ್ತು ಸೇಬು ಮತ್ತು ಸೀತಾಫಲ ಹಾಗೂ ಸೀಬೆಹಣ್ಣನ್ನು ಕೂಡ ನಾನಿಲ್ಲಿ ತಗೊಂಡಿದ್ದೆ ದೇವರ ನೈವೇದ್ಯಕ್ಕಂತ. ಹೂಗಳಲ್ಲೆಲ್ಲ ಬಂದುಬಿಟ್ಟು ಸ್ವಲ್ಪ ಕಾಕಡ ಸಿಕ್ಕಿತ್ತು ನನಗೆ ಅವತ್ತು. ಕಾಕಡ ಹಾಗೂ ನಿನ್ನೆ ದಿವಸ ಅಂತನೆಲ್ಲ ಅಕ್ಕಿ ಹೂವನ್ನು ನಾನು ಪೋಣಿಸ್ಬಿಟ್ಟು ಇಟ್ಕೊಂಡಿದ್ದೆ. ಹಾಗೆ ಗೆಜ್ಜೆ ವಸ್ತ್ರನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಯೆಲ್ಲೋ ಕಲರ್ ಫ್ಲವರ್ ಇರುತ್ತಲ್ಲ, ನಮ್ಮ ಮನೆ ಹತ್ರ ಬೆಳೆಯುತ್ತೆ ಗಿಡ, ಅದನ್ನು ಕೂಡ ನಾನು ರೆಡಿ ಮಾಡಿದ್ದೆ. ಹಾಗೂ ಸ್ವಲ್ಪ ತುಳಸಿ ಮಾಲೆನ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಕೆಂಪು ಸಂಪಿಗೆ ಸಿಕ್ಕಿತ್ತು ನನಗೆ. ವೈಟ್ ಎಲ್ಲ ಹುಡುಕಿದ್ದೆ, ಸಿಗಲಿಲ್ಲ. ಹಾಗಾಗಿ ಕೆಂಪು ಸಂಪಿಗೆನೇ ಸಿಕ್ಕಿತ್ತು. ಇದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡೆ. ಸ್ವಲ್ಪ ಲಾಸ್ಟಲ್ಲಿ ಗರ್ಕೆನೂ ಕೂಡ ಇಟ್ಕೊಂಡೆ. ಈ ರೀತಿ ನಾನು ಸಿಂಪಲ್ಲಾಗಿ ನನಗೆ ಬಂದಿರೋ ಅಷ್ಟರಲ್ಲೇ ನಾನು ಡೆಕೋರೇಷನ್ ಮಾಡ್ಕೊಂಡಿರೋದು. ಫೈನಲ್ ಆಗಿ ನಮ್ಮ ಮನೆ ಗಣೇಶನ ನಾನಿವಾಗ ರಿವೀಲ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿದೆ, ತುಂಬ ಚೆನ್ನಾಗಿದೆ ಅಲ್ವಾ? ಈ ಗಣೇಶ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಮಗನೂ ಕೂಡ ಇವಾಗ ಗಣೇಶನ ಮೂರ್ತಿ ಕೂರಿಸ್ಬೇಕಂತ ತೊಗೊಂಡು ಬರ್ತಾ ಇದ್ದಾನೆ. ಇವಾಗ ನೋಡಿ, ನಾವು ಪ್ರತಿಷ್ಠಾಪನೆ ಗಣೇಶನ ಬೆಳಗ್ಗೆ 9:30 ಮಾಡಿದ್ವಿ. ಒಂದು ಹೆಕ್ಕದ ಮೇಲೆ ಸ್ವಲ್ಪ ಕುಂಕುಮ ಹಾಗೂ ಗಂಧನ ಸೇರಿಸ್ಬಿಟ್ಟು ನಾನು ಸ್ವಸ್ತಿಕ್ ರೀತಿಯಲ್ಲಿ ಬರೆದಿಟ್ಟಿದ್ದೆ. ಚೆನ್ನಾಗಿ ಕಾಣಲಿ, ಒಂಥರ ಪಾಸಿಟಿವ್ ಆಗಿರಲಿ ಅಂತೇಳಿ. ಹಾಗೂ ನಾನಿಲ್ಲಿ ಪಂಚಕಲಸನ ಮುಡಿಸ್ತಾ ಇದ್ದೀನಿ. ಸ್ವಲ್ಪ ಕುಂಕುಮ ಮತ್ತು ವಿಭೂತಿನೂ ಕೂಡ ನಾನಿಲ್ಲಿ ಅರ್ಪಣೆ ಮಾಡಿದ್ದೀನಿ. ನೋಡಿ ಎಷ್ಟು ಸಿಂಪಲ್ಲಾಗಿ ಚೆನ್ನಾಗಿದೆ ಅಲ್ವಾ ಗಣೇಶ? ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿದ್ದನ್ನು ಮಾತ್ರ ಮರಿಬಿಡಿ. ನೋಡಿ, ನಾನು ಈ ಥರ ಡೆಕೋರೇಷನ್ ಮಾಡಿದ್ದೆ. ನಾನೇನು ರೆಡಿ ಮಾಡಿದ್ನಲ್ವ ಎಲ್ಲ ಹೂಗಳು, ಅದ್ರ ಮಾಲೆನೂ ಕೂಡ ನಾನು ಇವಾಗ ಅರ್ಪಣೆನ ಮಾಡ್ತಾಯಿದ್ದೀನಿ. ಗೆಜ್ಜೆ ವಸ್ತ್ರನೂ ಕೂಡ, ನಮ್ಮದು ಗಣೇಶ ಚಿಕ್ಕದಿತ್ತಲ್ವ, ಹಾಗಾಗಿ ಹೂಗಳು ಜಾಸ್ತಿ ಆಗಿಬಿಟ್ಟಿತ್ತು. ಫೈನಲ್ ಆಗಿ ಗರ್ಕೆನ ಈ ರೀತಿ ಅರ್ಪಣೆ ಮಾಡಿ ನಾನು ಪೂಜೆನ ಮುಗಿಸ್ದೆ. ನಮ್ಮೂರಲ್ಲಿ ಕೂಡಿಸಿರೋ ಎಲ್ಲ ಗಣೇಶನೂ ಕೂಡ ನೀವು ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ.